ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ಎಣ್ಗಾಯಿ ಬದನೆಕಾಯಿ ಮಾಡಲಿಕ್ಕೆ ಬದನೆಕಾಯಿ 8 ತೊಗೊಂಡಿದ್ದೀನಿ, ತೊಳ್ಕೊಂಡಿರೋದು. ಅರಿಶಿನ, ಖಾರ ಪುಡಿ, ಸಾಸಿವೆ, ಎಣ್ಣೆ, ರುಚಿ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಒಂದು ದೊಡ್ಡ ಟೊಮೆಟೊ, ಒಂದು ಈರುಳ್ಳಿ, ಹುರ್ಕೊಂಡಿರೋದು ಶೇಂಗಾ ಬೀಜ 2 ಸ್ಪೂನು ಎಳ್ಳು, ಸ್ವಲ್ಪ ಕೊತ್ತಂಬರಿ, 2 ಸ್ಪೂನ್ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ, ಶುಂಠಿ, 2 ಸ್ಪೂನು ಹುರಿದಿರೋದು ಶೇಂಗಾ ಬೀಜ, 2 ಸ್ಪೂನು ಹುರಿದಿರೋದು ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಖಾರದ ಪುಡಿ 2 ಸ್ಪೂನು, ನಿಮಗೆ ಖಾರ ಎಷ್ಟು ಬೇಕೋ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಸ್ವಲ್ಪ ಆಮೇಲೆ ಹಾಕ್ಕೋಬೋದು. ಇದನ್ನೆಲ್ಲ ನಾನು ಫಸ್ಟು ಮಿಕ್ಸಿ ಮಾಡಿಬಿಡ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ ನಾನು. ಬದನೆಕಾಯಿನ ನಾವು ಹೆಚ್ಕೋಬೇಕು. ತುಂಬ ಸ್ವಲ್ಪ ಅರ್ಧ ಕಟ್ ಮಾಡಿ ಈ ರೀತಿ ನಡುವೆ ಹೆಚ್ಕೋಬೇಕು. ಇದು ಹೆಚ್ಕೊಂಡ್ಮೇಲೆ ನಾವು ನೀರಲ್ಲಿ ಹೀಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹೆಚ್ಕೋಬೇಕಾಗುತ್ತೆ. ಎಲ್ಲ ಬದನೆಕಾಯಿನ ನೀರಲ್ಲಿ ಹಾಕ್ಕೋಬೇಕು. ಈ ರೀತಿ 4 ಭಾಗ ಬರೋಕ್ಕೆ ಮಾಡ್ಕೋಬೇಕು. ಕುಕ್ಕರ್ ಇಡೋಣ. ಕುಕ್ಕರ್ಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಚಟಪಟ ಅಂದಮೇಲೆ ಈ ಬದನೆಕಾಯಿನ ತುಂಬಿಟ್ಟು ಅದರಲ್ಲಿ ಹಾಕಬೇಕು. ನೋಡಿ ಫ್ರೆಂಡ್, ಇದು ಮಿಕ್ಸಿ ಮಾಡ್ಕೊಂಡಿರೋದು ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾವು 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈ ಬದನೆಕಾಯಿಗೆ ಒಳಗಡೆ ಈ ರೀತಿ ತುಂಬಬೇಕು. ಈ ರೀತಿ ತುಂಬಬೇಕಾಗುತ್ತೆ. ಎಲ್ಲ ಬದನೆಕಾಯಿಗಳು ಆ ರೀತಿ ತುಂಬೋಣ.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬ್ಕೊಂಡಿದ್ದೀನಿ ಎಲ್ಲದನ್ನು. ಈಗ ಚಟಪಟ ಅಂತ ಇದೆ ಎಣ್ಣೆಯಲ್ಲಿ. ಈಗ ನಾವು ಇದನ್ನು ಒಂದೊಂದನ್ನೇ ತೊಗೊಂಡ್ಬಿಟ್ಟು ಈ ಎಣ್ಣೆಯಲ್ಲಿ ಈಗ ಹೀಗೆ ಹಾಕೋಣ ಸೈಡಿಗೆ. ಇದನ್ನು ಈ ರೀತಿಯಾಗಿ ಹಾಕೋಣ. ಇದ್ರ ಮೇಲೆ ನಾವು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಬಟ್ಲಷ್ಟು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಈ ಟೊಮೆಟೊನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ತೊಗೊಂಡಿರೋದನ್ನು ಮಿಕ್ಸಿ ಮಾಡಿರೋದನ್ನು ನಾವು ಸೈಡಿಗೆ ಹಾಕೊಳ್ಳೋಣ. ನನಗೆ ನೀರು ಎಷ್ಟು ಬೇಕು ಸ್ವಲ್ಪ ನೀರು ಹಾಕಿದರೆ ಸಾಕು. ಬದನೆಕಾಯಿ ಬೇಯುವಷ್ಟು ಸ್ವಲ್ಪ ಒಂದು ಗ್ಲಾಸಷ್ಟು ಹಾಕಿದರೆ ಸಾಕು. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹೊಡಿಸಿದರೆ ಸಾಕು. ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬೆಂದಿದೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಣ್ಗಾಯಿ ಬದನೆಕಾಯಿ ರೆಡಿಯಾಗಿದೆ. ಇದು ಚಪಾತಿ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಬೆಂದಿದೆ. ತುಂಬ ಚೆನ್ನಾಗಿ ರುಚಿಕರ ಆಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.